ಎಲ್ಲರಿಗೆ ನಮಸ್ಕಾರ. ದ್ವಿಜಾರ್ ಎಂಟರ್ಪ್ರೈನರ್ಸ್ ನೆಟ್ವರ್ಕಿಂಗ್ ಪ್ರೈವೇಟ್ ಲಿಮಿಟೆಡ್ ಪ್ರಸ್ತುತಪಡಿಸುವಂತಹ ಡೆಂಟಾಕ್ಗೆ ಸ್ವಾಗತ. ಕಳೆದ ದ್ವಿಜೋದಯ ಪತ್ರಿಕೆಯಲ್ಲಿ ಏಕಮಾತ್ರ ಮಾಲೀಕತ್ವ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ವಿವರವಾಗಿ ಕೊಡಲಾಗಿತ್ತು. ಈ ಆಗಸ್ಟ್ ಮಂತಿನಲ್ಲಿ ಬಂದದ್ದು. ಸೆಪ್ಟೆಂಬರ್ ಮಂತಿನಲ್ಲಿ ಪಾಲುದಾರಿಕೆ ಸಂಸ್ಥೆಗಳು ಪಾರ್ಟ್ನರ್ಶಿಪ್ ಫರ್ಮನ್ನು ಹೇಗೆ ನೋಂದಾಯಿಸಿಕೊಳ್ಬೇಕು, ಅದಕ್ಕೆ ಬೇಕಾಗಿರುವಂತಹ ಪ್ರಕ್ರಿಯೆ ಏನು, ದಾಖಲೆಗಳೇನು, ಪ್ರಯೋಜನಗಳೇನು ಮತ್ತು ಅದರಲ್ಲಿರುವಂತಹ ಮಿತಿಗಳೇನು ಅನ್ನೋದನ್ನು ವಿವರವಾಗಿ ವಿವರಿಸಲಾಗಿದೆ. ಅದ್ರ ಬಗ್ಗೆ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳೋಣಂತೆ. ಪಾಲುದಾರಿಕೆ ಸಂಸ್ಥೆ ಭಾರತದಲ್ಲಿ ವ್ಯಾಪಾರ ಸಂಸ್ಥೆ ನೋಂದಣಿ ಮಾಡಿಕೊಳ್ಬೇಕು ಅಂತಂದರೆ ಅದರಲ್ಲಿ ಸರಳವಾಗಿರುವಂತಹ ರೂಪಗಳಲ್ಲಿ ಮತ್ತು ಒಂದು ಕಳೆದ ಬಾರಿ ಹೇಳಿದ ಹಾಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಒಂದಾಗಿದ್ದರೆ, ಅಂದರೆ ಏಕಮಾತ್ರ ಮಾಲೀಕತ್ವ ಒಂದಾಗಿದ್ದರೆ, ಒಬ್ಬನೇ ವ್ಯಕ್ತಿಯ ಮಾಲೀಕತ್ವದ ಅಡಿಯಲ್ಲಿ ಬರುವಂಥದ್ದು ಏಕಮಾತ್ರ ಸೋಲ್ ಪ್ರೊಪ್ರೈಟರ್ಶಿಪ್, ಅದೊಂದು ಸರಳ ಬಗೆ. ಇನ್ನೊಂದು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳುವಂಥದ್ದು. ಇಲ್ಲಿ ಎರಡು ಅಥವಾ ಹೆಚ್ಚಿನ ವ್ಯಕ್ತಿಗಳು ವ್ಯಾಪಾರ ನಡೆಸೋದಕ್ಕೆ ಮತ್ತು ಲಾಭಗಳನ್ನು ಹಂಚ್ಕೊಳ್ಳೋದಕ್ಕೆ ಇಬ್ಬರು ಒಟ್ಟಿಗೆ ಸೇರಿ ನೋಂದಾಯಿಸಿಕೊಳ್ಳುವಂತಹ ಒಂದು ರೂಪ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳೋದು. ಇದು ರಚನೆ ಆಗೋದಕ್ಕೂ ಅಥವಾ ನಾವು ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬ ಸರಳವಾಗಿರುವಂಥದ್ದೇ. ಪಾಲುದಾರಿಕೆ ಸಂಸ್ಥೆಯನ್ನು ನೋಂದಾಯಿಸಿಕೊಳ್ಳೋದ್ರಿಂದ ಕಾನೂನಿನ ಮಾನ್ಯತೆ ಸಿಗುತ್ತೆ ಮತ್ತು ಹಲವಾರು ಪ್ರಯೋಜನಗಳು ಕೂಡ ಇದರಲ್ಲಿ ಬರುವಂಥದ್ದಾಗಿದೆ. ಈ ಪ್ರಸ್ತುತ ಆಡಿಯೋ ಏನಿದೆ ಇದರೊಳಗಡೆಗೆ ಸಂಸ್ಥೆಗಳ ನೋಂದಣಿ ಪ್ರಕ್ರಿಯೆ, ದಾಖಲಾತಿಗಳು ಏನು ಬೇಕು, ಪ್ರಯೋಜನಗಳೇನು, ಇದರ ಬಗ್ಗೆ ವಿಸ್ತಾರವಾಗಿ ತಿಳಿಸುವಂತಹ ಪ್ರಯತ್ನ ಮಾಡೋಣಂತೆ. ಪಾಲುದಾರಿಕೆ ಸಂಸ್ಥೆ ನೋಂದಣಿ ಪ್ರಕ್ರಿಯೆ ಹೀಗಿರುತ್ತೆ. ನೋಂದಣಿ ಇಲ್ಲದೆ ಪಾಲುದಾರಿಕೆ ಸಂಸ್ಥೆಗಳನ್ನು ರಚಿಸಬಹುದಾದರೂ ಕೂಡ ಭಾರತೀಯ ಪಾಲುದಾರಿಕೆ ಕಾಯ್ದೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932ನ ಅಡಿಯಲ್ಲಿ ಸಂಸ್ಥೆಯನ್ನು ನೋಂದಾಯಿಸಿಕೊಳ್ಳೋದ್ರಿಂದ ಕಾನೂನಾತ್ಮಕ ಪ್ರಯೋಜನಗಳು ಮತ್ತು ರಕ್ಷಣೆಗಳನ್ನು ತೆಗೆದುಕೊಳ್ಳಬಹುದು, ಒದಗಿಸುತ್ತೆ, ನಾವು ತೆಗೆದುಕೊಳ್ಳಬಹುದು. ಪಾಲುದಾರಿಕೆ ಹೆಸರನ್ನು ಆಯ್ಕೆ ಮಾಡೋದು ಹೇಗೆ? ನಿಮ್ಮ ಪಾಲುದಾರಿಕೆ ಸಂಸ್ಥೆಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೊಂದು ಯುನೀಕ್ ಆಗಿರುವಂತಹ, ಬೇರೆ ಯಾರೂ ಇಡದೇ ಇರುವಂತಹ ಅಥವಾ ವಿಶೇಷ ಅನಿಸುವಂತಹ ಒಂದು ಹೆಸರನ್ನು ಇಟ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಇಟ್ಟಿರುವಂತಹ ಹೆಸರುಗಳನ್ನೇ ನಾವು ಇಡ್ತಾ ಹೋದರೆ ಅಥವಾ ಅದಕ್ಕೆ ಕೊಲಿಷನ್ ಜಾಸ್ತಿ ಆಗುತ್ತೆ. ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದೂ ಇಲ್ಲ. ಒಂದೇ ಹೆಸರನ್ನು 2-3 ಜನ ಇಟ್ಕೊಂಡ್ರೆ ಅದು ಕನ್ಫ್ಯೂಷನ್ ಆಗುತ್ತೆ. ವ್ಯವಹಾರದಲ್ಲಿ, ಉದ್ಯಮದಲ್ಲಿ ಯಾರು ಯಾವ ಥರದ ಉದ್ಯಮಗಳನ್ನು ತಗೊಂಡಿದ್ದಾರೆ ಅದೇ ಹೆಸರಿನ ಉದ್ಯಮದಲ್ಲೂ ಕೂಡ ಕೊಲಿಷನ್ ಆಗೋದು ಜಾಸ್ತಿ, ಅಂದರೆ ಒಂದಕ್ಕೊಂದಕ್ಕೆ ಕೊಲೈಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಲ್ರೆಡಿ ಅಸ್ತಿತ್ವದಲ್ಲಿರುವಂತಹ ಹೆಸರುಗಳನ್ನು, ಟ್ರೇಡ್ ಮಾರ್ಕ್ಗಳನ್ನು ನಾವು ಬಳಸ್ಕೊಳ್ಬಾರ್ದು ಅಂತ. ಸೊ ಇನ್ನೊಂದು ನೋಂದಾಯಿತ ವ್ಯಾಪಾರದ ಹೆಸರನ್ನು ಬಳಸ್ಕೊಳ್ಳದೆ ಇರೋದು ಮುಖ್ಯ ಆಗುತ್ತೆ. ಹಾಗಾಗಿ ಯುನೀಕ್ ಆಗಿರುವಂಥ ಹೆಸರನ್ನು ಇಡಬೇಕಾಗತ್ತೆ ಅದಕ್ಕೆ. ಸೊ ಅದಾದ ನಂತರ ಅದನ್ನು ನೀವು ನಿರ್ಧರಿಸಿದ ಮೇಲೆಗಡೆಗೆ ಪಾಲುದಾರಿಕೆ ಪತ್ರವನ್ನು ರಚನೆ ಮಾಡಬೇಕಾಗತ್ತೆ. ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಅಂತ ಏನು ಕರಿತೀವಿ ಆ ಡೀಡ್ನ ರಚನೆ ಮಾಡ್ಕೊಳ್ಬೇಕಾಗತ್ತೆ. ಪಾಲುದಾರಿಕೆ ಪತ್ರ ಪಾಲುದಾರಿಕೆಯನ್ನು ನಿಯಂತ್ರಿಸುವಂತಹ ನಿಯಮಗಳನ್ನು ಮತ್ತು ಷರತ್ತುಗಳನ್ನು ಒಳಗೊಂಡಿರುತ್ತೆ. ಅದು ಆ ದಾಖಲೆಯಲ್ಲಿ ಇರುತ್ತೆ. ಅಂದರೆ ಯಾವ್ಯಾವ ಥರದ ನಿಯಮಗಳನ್ನು ನಾವು ಇಬ್ಬರು ಪಾಲುದಾರಿಕೆ ಅಂತ ಹೇಳಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಇದು ಪಾಲುದಾರರು ಇಬ್ಬರು 3 ಜನ ಯಾರಿರ್ತಾರೆ ಅವರು ಅದರಲ್ಲಿ ಬರುವಂತಹ ಒಟ್ಟು ಲಾಭ ನಷ್ಟಗಳಲ್ಲಿ ಹೇಗೆ ಹಂಚ್ಕೊಳ್ಬೇಕು ಅನ್ನುವಂಥದ್ದು ಆ ಒಂದು ದಾಖಲೆಯಲ್ಲಿ ಇರುತ್ತೆ. ಈ ಡೀಡ್ ಏನು ಹೇಳ್ತೀವಿ, ಈ ಡೀಡ್ ಅಂಥವುಗಳನ್ನ ಒಳಗೊಂಡಿರುತ್ತೆ. ಸಂಸ್ಥೆ ಮತ್ತು ಪಾಲುದಾರರ ಹೆಸರು ಬೇಕಾಗತ್ತೆ, ಅದು ವಿಳಾಸ ಬೇಕಾಗತ್ತೆ, ರಿಜಿಸ್ಟರ್ಡ್ ಅಡ್ರೆಸ್ ಅಂತ ಏನು ಹೇಳ್ತೀವಿ, ಯಾವ ನಿರ್ದಿಷ್ಟವಾಗಿರುವಂತಹ ಪ್ರದೇಶದಲ್ಲಿ ಜಾಗದಲ್ಲಿ ಹೆಸರನ್ನು ನೋಂದಾಯಿಸ್ಕೊಳ್ತಾ ಇದೆ ಆ ವಿಳಾಸ ಬೇಕಾಗತ್ತೆ. ವ್ಯವಹಾರದ ಸ್ವರೂಪ, ಯಾವ ಥರದ ವ್ಯವಹಾರವನ್ನು ನೀವು ನಿಭಾಯಿಸ್ತಾ ಇದ್ದೀರಿ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದಾ, ಸರ್ವಿಸಿಂಗ್ ಆಗಿರಬಹುದಾ, ಅಥವಾ ಬರೀ ರಿಟೈಲ್ ಮಾಡ್ತೀನಿ ಅಂತ ಹೇಳುವಂಥದ್ದು, ಕನ್ಸಲ್ಟಿಂಗ್ ಮಾಡ್ತೀನಿ ಅಂತ ಹೇಳೋದು, ಯಾವುದಾದ್ರೂ ಸರಿ ಆ ವ್ಯವಹಾರದ ಸ್ವರೂಪ ಏನು ಅಂತ ಹೇಳ್ಕೋಬೇಕು. ನಂತರ ಪಾಲುದಾರಿಕೆಯ ಅವಧಿ, ಎಷ್ಟು ವರ್ಷಗಳ ಕಾಲ ಇದನ್ನು ಪಾಲುದಾರಿಕೆ ಇರುತ್ತೆ ವ್ಯಕ್ತಿಗಳ ನಡುವೆ. ಉದಾಹರಣೆಗೆ ನಾನು ಮತ್ತೊಬ್ಬರು ಯಾರೋ ನಾವು ಪಾರ್ಟ್ನರ್ಶಿಪ್ ಮಾಡ್ಕೊಳ್ತೀವಿ ಅಂತಂದಾಗ ಎಷ್ಟು ವರ್ಷ ತನಕ ಈ ಪಾರ್ಟ್ನರ್ಶಿಪ್ ಇರಬೇಕು. ಅದಾದ ನಂತರ ಅದನ್ನು ಎಕ್ಸ್ಟೆಂಡ್ ಮಾಡಬಹುದು, ಅಂದರೆ ಮುಂದುವರಿಸಲೂಬಹುದು, ಅಥವಾ ಇಲ್ಲ ಇಲ್ಲಿಗೆ ಮುಗಿತು ಹೊಸಬರನ್ನ ಸೇರಿಸ್ಕೊಳ್ತೀನಿ ಅಂತಲೂ ಹೇಳಬಹುದು. ನಂತರ ಲಾಭ ಮತ್ತು ನಷ್ಟದ ಹಂಚಿಕೆಯ ಅನುಪಾತ, ಎಷ್ಟು ಪರ್ಸೆಂಟೇಜ್ ಲಾಭ ನಷ್ಟಗಳನ್ನು, ನಾನು 50%, ನಾನು ಹೆಚ್ಚು ಅಮೌಂಟ್ ಹಾಕಿದರೆ ನಮಗೆ ಹೆಚ್ಚು ಲಾಭದ ಅಂಶ ಕಾಣಿಸ್ಕೊಳ್ಳುತ್ತೆ, ಕಡಿಮೆ ಹಾಕಿದ್ರೆ ಕಡಿಮೆ ಲಾಭದ ಅಂಶ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಆ ಅನುಪಾತ ಅಥವಾ ವರ್ಕಿನ ಮೇಲ್ಗಡೆಗೆ ಜಾಸ್ತಿ ಕೆಲಸ ಮಾಡೋನಿಗೆ ಜಾಸ್ತಿ ಲಾಭದ ಅಂಶಗಳು ಕೂಡ ಬರಬಹುದು. ಅಂದರೆ ಅನುಪಾತ ಏನಿದೆ ಅದು ಬರಬಹುದು. 60-40, 30-70 ಹಂಗೆ ಏನು ಹೇಳ್ತೀವಿ ಆ ಥರದ್ದು ಬರುತ್ತೆ. ಪ್ರತಿಯೊಬ್ಬರ ಪಾಲುದಾರನ ಕರ್ತವ್ಯಗಳೇನು ಮತ್ತು ಜವಾಬ್ದಾರಿಗಳೇನು ಮತ್ತು ಅಧಿಕಾರಗಳು ಏನೇನು ಅಂತ ಹೇಳಬೇಕಾಗತ್ತೆ. ಅಂದರೆ ಪಾಲುದಾರನ ಕರ್ತವ್ಯಗಳು, ಒಬ್ಬ ವ್ಯಕ್ತಿ ಮಾರ್ಕೆಟಿಂಗ್ ಮಾಡ್ತಾನೆ, ಇನ್ನೊಬ್ಬರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ, ಅಥವಾ ಮತ್ತೊಬ್ಬನು ಹೋಗಿ ಕ್ಲೈಂಟ್ ಪ್ಲೇಸಲ್ಲಿ ಭೇಟಿಯಾಗಿ ಬಂದು ಅಲ್ಲಿನ ಕ್ಲೈಂಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಪ್ರಾಜೆಕ್ಟ್ಗಳನ್ನ ತರುವಂಥದ್ದಾಗಿರ್ಬೋದು, ಅದು ಅವನ ಕರ್ತವ್ಯ ಆಗುತ್ತೆ. ಅದನ್ನು ಇಲ್ಲಿ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಜವಾಬ್ದಾರಿ ಬೇರೆಯೇ ಇರುತ್ತೆ. ಹಾಗಾಗಿ ಯಾವ ಪಾಲುದಾರ ಯಾವ ಕೆಲಸಗಳನ್ನು ಮಾಡ್ತಾನೆ
ಅನ್ನೋದನ್ನು ಅಲ್ಲಿ ಡಿಕ್ಲೇರ್ ಮಾಡ್ಕೊಳ್ಬೇಕಾಗತ್ತೆ, ಡೀಡಲ್ಲಿ ನಾವು ಮೆನ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಪಾಲುದಾರರನ್ನು ಒಪ್ಪಿಕೊಳ್ಳುವ ಅಥವಾ ತೆಗೆದುಹಾಕುವ ನಿಯಮಗಳು, ಹೊಸ ಪಾಲುದಾರನ ತಗೊಳ್ಳುವಂಥದ್ದಾಗಿರ್ಬೋದು ಅಥವಾ ಇರುವಂತಹ ಪಾಲುದಾರರನ್ನೇ ಪಾರ್ಟ್ನರ್ಗಳನ್ನ ಯಾರನ್ನ ತೆಗೆದು ಹಾಕೋದಕ್ಕೆ ಬೇಕಾಗಿರೋ ನಿಯಮಗಳು. ಇವರು ವರ್ಕ್ ಸರಿಯಾಗಿ ಮಾಡ್ತಿಲ್ಲ ಅಥವಾ ಏನೋ ಸಮಸ್ಯೆಗಳಾಗಿದೆ ಅಥವಾ ಏನೋ ತೊಂದರೆ ಮಾಡ್ಕೊಂಡಿದ್ದಾರೆ, ಮೋಸಗಳಾಗಿರ್ಬೋದು, ಆವಾಗ ತೆಗೆದುಹಾಕುವಂತಹ ಎಲ್ಲ ಹಕ್ಕುಗಳು ಯಾರಿಗೆ ಮತ್ತೊಬ್ಬ ಪಾಲುದಾರನಿಗೆ ಇರುತ್ತೆ ಅನ್ನೋದನ್ನು ನಿಯಮಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ವಿವಾದಗಳನ್ನು ಪರಿಹರಿಸೋದಕ್ಕೆ ಇರುವಂತಹ ವಿವಾದ, ಅಕಸ್ಮಾತ್ ಏನಾದರೂ ಸಮಸ್ಯೆ ಆಗಿ ವಿವಾದಗಳಾದರೆ, ಇದು ಏನೋ ದುಡ್ಡು ತಿಂದಿದ್ದಾರೆ ಅಂತ ಆಗಿರ್ಬೋದು ಅಥವಾ ಪ್ರಾಜೆಕ್ಟನ್ನು ಸರಿಯಾಗಿ ತಂದ್ಕೊಂಡಿಲ್ಲ, ಎಕ್ಸಿಕ್ಯೂಟ್ ಮಾಡಿಲ್ಲ ಅಂಥದ್ದಾಗಿರ್ಬೋದು, ಅದನ್ನು ಹೇಗೆ ಪರಿಹರಿಸ್ಕೊಳ್ಬೋದು, ಇದರ ಕಾನೂನಾತ್ಮಕವಾಗಿ ಹೋಗಬೇಕಾ ಅಥವಾ ತಮ್ಮಲ್ಲೇ ಕೂತ್ಕೊಂಡು ಮಾತಾಡಬಹುದಾ, ಆ ಥರದ್ದು ಕೂಡ ಅದರೊಳಗೆ ಮೆನ್ಷನ್ ಮಾಡಬೇಕಾಗತ್ತೆ. ನಂತರ ಪಾಲುದಾರಿಕೆ ಪತ್ರದ ಸ್ಟ್ಯಾಂಪಿಂಗು ಮತ್ತು ನೋಟಿರೈಸೇಷನ್ ಏನು ಮಾಡ್ಕೊಳ್ಬೇಕು. ಸಂಸ್ಥೆ ನೋಂದಾಯಿಸಲ್ಪಟ್ಟಿರುವಂತಹ ರಾಜ್ಯದ ಕಾನೂನುಗಳ ಪ್ರಕಾರ ಪಾಲುದಾರಿಕೆಯ ಪತ್ರವನ್ನು ಸೂಕ್ತ ಮೌಲ್ಯದ ನಾನ್ ಜುಡಿಷಿಯಲ್ ಏನು ಹೇಳ್ತೀವಿ, ಸೂಕ್ತ ಮೌಲ್ಯದ ನ್ಯಾಯಾಂಗವಲ್ಲದ್ದು ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರಲ್ಲಿ ಕಾರ್ಯಗತ ಹಾಕಬೇಕು. ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಅಂತ ಸಿಗುತ್ತೆ ನಿಮಗೆ. ಸೊ ಆ ಸ್ಟ್ಯಾಂಪ್ ಪೇಪರ್ಗಳಲ್ಲಿ ನೀವು ಸೇಲ್ಸ್ ಡೀಡನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ಎಲ್ಲ ಪಾಲುದಾರರು ಕೂಡ ಅದನ್ನು ಸಹಿ ಮಾಡಬೇಕು. ನಂತರ ನೋಟರೈಸ್ ಮಾಡಬೇಕು. ನೋಟರಿ ಹತ್ರಕ್ಕೆ ಹೋಗಿ ನೋಟರೈಸ್ ಮಾಡಿಕೊಂಡ್ರೆ ಅವರು ಅದನ್ನೇನು ಮಾಡ್ತಾರೆ, ಕಂಪ್ಲೀಟ್ ಸೆಟ್ಟನ್ನು ವಿವರವಾಗಿ ಚೆಕ್ ಮಾಡಿಕೊಂಡು ನೋಟರಿ ಸಿಗ್ನೇಚರ್ ಮಾಡ್ತಾರೆ. ಆ್ಯಂಡ್ ಆತ ಈ ಒಂದು ಪಾಲುದಾರಿಕೆ ಸಂಸ್ಥೆಯನ್ನು ಅಧಿಕೃತವಾಗಿ ನೋಂದಾಯಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಸಿಗ್ನೇಚರ್ಗಳನ್ನ ಆತ ಮಾಡ್ತಾನೆ. ನಂತರ ನೋಂದಣಿಗಾಗಿ ಅರ್ಜಿ ಏನು ಮಾಡಬಹುದು, ನೋಂದಣಿಗಾಗಿ ಅರ್ಜಿ ಏನು ಕೊಡಿಸಬಹುದು ಅಂತ ಸಂಸ್ಥೆ ಕಾರ್ಯನಿರ್ವಹಿಸುವಂತಹ ರಾಜ್ಯದ ರಿಜಿಸ್ಟ್ರಾರ್ ಆಫ್ ಫರ್ಮ್ಗಳು, ಅವರು ಯಾರು ಫರ್ಮ್ ರಿಜಿಸ್ಟರ್ಸ್ ಯಾರಿರ್ತಾರೆ, ಫರ್ಮ್ ರಿಜಿಸ್ಟ್ರೇಷನ್ ಮಾಡುವಂತಹ ರಿಜಿಸ್ಟರ್ ಯಾರಿರ್ತಾರೆ, ಅವ್ರ ಹತ್ತಿರಕ್ಕೆ ಇದನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿ ನಮೂನೆ ಫಾರ್ಮ್ 1 ಅಂತ ಒಂದು ಬರುತ್ತೆ. ಫಾರ್ಮ್ 1 ಸರಿಯಾಗಿ ಭರ್ತಿ ಮಾಡಬೇಕಾಗತ್ತೆ. ಪಾಲುದಾರಿಕೆ ಪತ್ರ ಡೀಡ್ ಅಂತ ಏನು ಹೇಳಿದ್ವಿ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಏನು ಹೇಳಿದ್ವಿ, ಪಾರ್ಟ್ನರ್ಶಿಪ್ ಡೀಡಿನ ಪ್ರಮಾಣೀಕೃತ ಪ್ರತಿ ಒಂದು ಅಥರೈಸ್ಡ್ ಸಿಗ್ನೇಟರಿ ಎಲ್ಲ ಇರುವಂತಹ ಒಂದು ಲೆಟರ್ ಡೀಡನ್ನು ತೊಗೊಂಡೋಗಿ ಕೊಡಬೇಕಾಗತ್ತೆ. ವ್ಯಾಪಾರದ ಸ್ಥಳದ ಪುರಾವೆಗಳು ಅಂದರೆ ರೆಂಟಲ್ ಅಗ್ರಿಮೆಂಟ್ ಆಗಿರಬಹುದು ಅಥವಾ ಟ್ಯಾಕ್ಸ್ ಕಟ್ಟಿರುತ್ತೆ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರುವಂಥದ್ದಾಗಿರ್ಬೋದು, ಆ ರಿಸಿಪ್ಟ್ಗಳನ್ನ ತೊಗೊಂಡೋಗಿ ಕೊಡಬೇಕು. ಎಲ್ಲ ಪಾಲುದಾರರ ಗುರುತು ಮತ್ತು ವಿಳಾಸ KYC, ಯಾರ್ಯಾರು ಪಾರ್ಟ್ನರ್ಶಿಪ್ಗಳಿದ್ದಾರೆ ಅವರೆಲ್ಲ KYC ವಿವರಗಳನ್ನು ಕೂಡ, ವಿಳಾಸ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್ಗಳನ್ನ ಕೊಡಬೇಕಾಗತ್ತೆ. ನಂತರ ಪರಿಶೀಲನೆ ಮತ್ತು ನೋಂದಣಿ ಪ್ರಮಾಣ ಪತ್ರ, ರಿಜಿಸ್ಟರ್ ಅವರು ಅರ್ಜಿ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಎಲ್ಲ ಸರಿಯಾಗಿದ್ದ ಪಕ್ಷದಲ್ಲಿ ಸಂಸ್ಥೆಗಳ ನೋಂದಣಿಗೆ ನಮೂದಿಸ್ತಾರೆ. ಅವರು ನೋಂದಣಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಅಂದರೆ ಎಲ್ಲ ಸೆಟ್ ಆದ ನೋಡಿದ ಮೇಲ್ಗಡೆಗೆ ಅವ್ರು ಏನು ಮಾಡ್ತಾರೆ, ಪಾರ್ಟ್ನರ್ಶಿಪ್ಪು ಈ ಫರ್ಮ್ನ ರಿಜಿಸ್ಟರ್ ಮಾಡಬಹುದು ಅಂತ ಹೇಳಿ ಅವರು ಅದನ್ನು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಖಾತೆ, ನಿಮಗೆ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಯಾವುದೇ ರೀತಿಯಾದಂತಹ ಇಂಡಿವಿಜುವಲ್ ಅಂದರೆ ಕಂಪನಿಯ ಹೆಸರಲ್ಲಿ ಪ್ಯಾನ್ ಬರೋಲ್ಲ. ಆದರೆ ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮಲ್ಲಾದಾಗ ನೋಂದಾಯಿಸಿದ ನಂತರ ಸಂಸ್ಥೆ ಹೆಸರಿನಲ್ಲಿ ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಖಾತೆಗಳಿಗೆ ಬೇಕಾಗಿರೋ ವ್ಯವಸ್ಥೆಗಳು. ಪ್ಯಾನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿ ವ್ಯಾಪಾರ ವಹಿವಾಟುಗಳ ಬಗ್ಗೆ ಬ್ಯಾಂಕ್ ಖಾತೆಯನ್ನು ತಗೊಳ್ಬೋದು. ಸೊ ಕಂಪನಿಯ ಹೆಸರು, ಕಂಪನಿ ಸೆನ್ಸ್ ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ, ಆ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ನಿಮಗೆ ಬರುವಂತಹ ಪ್ಯಾನ್ ಕಾರ್ಡಿನ ವಿವರಗಳನ್ನು ಅಲ್ಲಿ ಸಲ್ಲಿಸಿದ್ರೆ ಆ ಪಾರ್ಟ್ನರ್ಶಿಪ್ ಫರ್ಮಿನ ಹೆಸರಲ್ಲೇ ಬರುತ್ತೆ. ಪಾರ್ಟ್ನರ್ಶಿಪ್ ಫರ್ಮಿನ ಹೆಸರಿನಲ್ಲೇ ಪ್ಯಾನ್ ಕಾರ್ಡ್ ಕೂಡ ಬರುತ್ತೆ. ಅದನ್ನು ಬಳಸ್ಕೊಂಡು ನೀವು ಕರೆಂಟ್ ಅಕೌಂಟನ್ನು ತೆಗಿಬಹುದು. ಸೊ ಯಾಕಂದರೆ ಇಂಡಿವಿಜುವಲ್ ಅಕೌಂಟಲ್ಲಿದ್ದಾಗ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಆಗಿರಬಹುದು, ಆ ಥರದ್ದೆಲ್ಲ ಇರುತ್ತೆ. ಆದ್ದರಿಂದ ಬೆಟರ್ ಅಂದರೆ ಒಂದು ಕರೆಂಟ್ ಅಕೌಂಟ್ನ ತೆಗೆಯಲಾಗುತ್ತೆ, ಅದರಲ್ಲಿ ತೆಗೆಯೋದು ವಾಸಿ ಅಂತ. ಪಾಲುದಾರಿಕೆ ಸಂಸ್ಥೆ ನೋಂದಣಿಗೆ ದಾಖಲಾತಿ ಅಗತ್ಯ ಇರುತ್ತೆ. ಭಾರತದ ಪಾಲುದಾರಿಕೆ ಸಂಸ್ಥೆಗಳನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಕೆಳಗಿನ ದಾಖಲೆಗಳು ಏನೇನು ಬೇಕು, ನಾನು ಆಗಲೇ ಹೇಳಿದ ಹಾಗೆ ಅರ್ಜಿ ಫಾರ್ಮ್ 1 ಬೇಕು, ಬಾಡಿಗೆ ರಸೀದಿ ಎಲ್ಲವೂ ಬೇಕಾಗುತ್ತೆ, ಅದನ್ನೆಲ್ಲ ಹೇಳಿದೆ ನಾನು. ನಂತರ ಇದರಲ್ಲಿ ಸಿಗುವಂತಹ ಕಾನೂನಿನ ಮಾನ್ಯತೆಗಳು ಏನು ಅಂತ ನೋಡೋಣ ಒಮ್ಮೆ. ನೋಂದಾಯಿತ ಪಾಲುದಾರಿಕೆ ಸಂಸ್ಥೆಗಳು ಭಾರತದ ಕಾನೂನಿನ ಅಡಿಯಲ್ಲಿರುವ ಸವಲತ್ತುಗಳನ್ನು ಪಡೆದುಕೊಳ್ಬಹುದು. ಏನೇನು ಸವಲತ್ತುಗಳು ಸಿಗುತ್ತೆ ಏನು ಹೇಳೋಣಂತೆ ಅವರಿಗೆ. ಅದು ಅವರಿಗೆ ಹೆಸರಿನಲ್ಲಿ ಮೊಕದ್ದಮೆ ಹೂಡೋದಕ್ಕೆ ಅಥವಾ ಏನಾದರೂ ಸಮಸ್ಯೆ ಆದಾಗ ಒಂದು ಕೇಸ್ ಫೈಲ್ ಮಾಡಬೇಕು ಅಂದರೆ, ಬಿಸ್ನೆಸ್ಸಲ್ಲಿ ಆಗುವಂತಹ ವಿಷಯಗಳು, ವಿವಾದಗಳು, ತೊಂದರೆಗಳಿಗೆ ಇಂಡಿವಿಜುವಲ್ ಪ್ರೊಪ್ರೈಟರ್ಶಿಪ್ ಅಂತ ಸೋಲ್ ಪ್ರೊಪ್ರೈಟರ್ಶಿಪ್ಗಿಂತ ಪಾರ್ಟ್ನರ್ಶಿಪ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಮೊಕದ್ದಮೆ ಹೂಡಲಿಕ್ಕೆ, ಕೇಸ್ ಫೈಲ್ ಮಾಡೋದಕ್ಕೆ ತುಂಬ ಬೆಟರ್ ವೇ ಆಗಿ ಕಾಣಿಸ್ಕೊಳ್ಳುತ್ತೆ. ಅದು ಮೊಕದ್ದಮೆ ಹೂಡೋದಕ್ಕೆ ತುಂಬ ಅನುವು ಮಾಡಿಕೊಡುತ್ತೆ ಇದು ಅಂತ. ಸಾಲ ತಗೊಳ್ಳುವಂಥದ್ದು, ನೀವು ರಿಜಿಸ್ಟ್ರೇಷನ್ ಆದ ಮೇಲ್ಗಡೆಗೆ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ನ ರಿಜಿಸ್ಟ್ರೇಷನ್ ಆದ ನಂತರ ಬ್ಯಾಂಕ್ ಸಾಲ ತಗೊಳ್ಳೋದು ತುಂಬ ಸುಲಭ ಆಗುತ್ತೆ. ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ನೋಂದಾಯಿತ ಪಾರ್ಟ್ನರ್ ಸಂಸ್ಥೆಗಳಿಗೆ ಸಾಲ ನೀಡೋದಕ್ಕೆ ಆದ್ಯತೆ ಕೊಡ್ತವೆ. ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಬ್ಯಾಂಕ್ಗಳಿಗೆ ಈ ಥರದ್ದು ಒಂದು ಪಾರ್ಟ್ನರ್ಶಿಪ್ ಫರ್ಮು ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಅಥವಾ ಮುಂದಿನ ಹಂತದಲ್ಲಿ ಬರುವಂಥದ್ದು ಅವೆಲ್ಲದಕ್ಕೂ ಕೂಡ ಬ್ಯಾಂಕ್ಗಳು ಲೋನ್ ಕೊಡಲಿಕ್ಕೆ ತುಂಬ ಸುಲಭ. ವ್ಯಾಪಾರ ಸಾಲಗಳನ್ನು ಪಡೆಯೋದನ್ನು ಕೂಡ ಬ್ಯಾಂಕ್ಗಳು ಇಂಥದಕ್ಕೆ ಮೊದಲು ಫಸ್ಟ್ ಪ್ರಯಾರಿಟಿ ಅಂತ ಏನು ಹೇಳ್ತೀವಿ, ಫಸ್ಟ್ ಪ್ರಯಾರಿಟಿನ ಕೊಡುತ್ತೆ. ವಿವಾದ ಪರಿಹಾರ ಮಾಡಿಕೊಳ್ಳುವಂಥದ್ದು, ನೋಂದಾಯಿತ ಪಾಲುದಾರಿಕೆ ಸಂಸ್ಥೆ ಪಾಲುದಾರರ ನಡುವೆ ಯಾವುದೇ ಮೂರನೇ ವ್ಯಕ್ತಿಗಳೊಂದಿಗೆ ನ್ಯಾಯಾಲಯಗಳ ಮೂಲಕ ವಿವಾದಗಳನ್ನು ಪರಿಹರಿಸಲಿಕ್ಕೆ ಕಾನೂನು ಬೆಂಬಲವನ್ನು ಹೊಂದಿದೆ.
ಸೊ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ, ಪಾರ್ಟ್ನರ್ಗಳಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅಂದರೆ ಅವರು ಡೈರೆಕ್ಟಾಗಿ ಇದಕ್ಕೆ ರೀಚ್ ಆಗ್ಬೋದು, ಕಾನೂನು ಕೋರ್ಟಿಗೆ ಹೋಗಿ ರೀಚ್ ಆಗಿ ಅಲ್ಲಿನ ಸಹಾಯನ ಪಡ್ಕೊಂಡು ಆ ಪಾರ್ಟ್ನರ್ಶಿಪ್ಗಳ ಜಗಳಗಳಾಗಿರಬಹುದು ಅಥವಾ ಆಂತರಿಕ ಏನೇನು ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸ್ಕೊಳ್ಬಹುದು. ಅಲ್ಲಿ ವ್ಯಾಪಾರದ ಮುಂದುವರಿಕೆ ಏನಾಗುತ್ತೆ, ನೋಂದಣಿ ಸಂಸ್ಥೆ ಅಥವಾ ಯಾವುದು ಈ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದ್ವಿ, ಆ ಪಾರ್ಟ್ನರ್ಶಿಪ್ ಫರ್ಮಿನ ಅಸ್ತಿತ್ವವನ್ನು ಕಾನೂನಿನಿಂದ ಗುರುತಿಸಲ್ಪಡುತ್ತೆ ಅಂತ. ಅಂದರೆ ಅದು ಕಂಟಿನ್ಯೂಷನ್ ಆಗುತ್ತೆ, ಬಟ್ ಇಟ್ ಈಸ್ ರೆಕಗ್ನೈಸ್ಡ್ ಬೈ ದ ಜುಡಿಷಿಯಲ್ ಸೆಕ್ಷನ್. ಓಕೆ, ಯಾವುದೇ ಒಂದು ಕಾನೂನು ಲಾ ಪ್ರಕಾರ ಇದು ವರ್ಕ್ ಆಗುತ್ತೆ, ಅದು ಈ ಥರದ್ದಿದೆ ಅಂತ, ಇದೆ ಅನ್ನೋದಕ್ಕೆ ಅಸ್ತಿತ್ವ ಅದು. ಸೋಲ್ ಪ್ರೊಪ್ರೈಟರ್ಶಿಪ್ ಯಾವಾಗ ಬೇಕಾದ್ರೂ ಕೈ ಎತ್ತಬಹುದು ಅನ್ನುವಂಥ ಭಯ ಇದ್ದಂಥವ್ರು ಪಾರ್ಟ್ನರ್ಶಿಪ್ ಫರ್ಮ್ಗಳಿಗೆ ಬಂದಾಗ ಇಲ್ಲಿ ಗೌರ್ಮೆಂಟಿಂದ ಮಾನ್ಯತೆ ಪಡೆದಿರುತ್ತೆ, ಆದ್ದರಿಂದ ಇದು ಕಾನೂನಿನಿಂದ ಗುರುತಿಸಲ್ಪಡುತ್ತೆ. ಪಾಲುದಾರರು ಬದಲಾದರೂ ಕೂಡ ವೇರಿ ಆಗ್ತವೆ. ಇವತ್ತು ಈ ಸರ್ತಿ ಸಾಕು, ನಾನು ಈ ಹಂತಕ್ಕೆ ಮಾತ್ರನೇ ನಾನು ಪಾರ್ಟ್ನರ್ ಆಗಿರ್ತೀನಿ, ನಂತರ ನಾನು ಪಾರ್ಟ್ನರ್ ಬದಲಾಗ್ತೀನಿ ಅಂತ ಹೇಳಿದಾಗ ಮತ್ತೊಬ್ಬರು ಬಂದು ಸೇರಿಕೊಳ್ತಾರೆ, ಮತ್ತೊಬ್ಬರು ಬಂದು ಹೋಗಬಹುದು, ಮತ್ತು ಹಿಂಗೆ ಆದಾಗ ಆದರೆ ಇದು ವ್ಯಾಪಾರ ಮುಂದುವರಿತಾ ಹೋಗುತ್ತೆ. ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ಮುಂದುವರಿತಾ ಹೋಗುತ್ತೆ, ಪಾಲುದಾರರು ಬದಲಾಗ್ತಾ ಹೋಗಬಹುದು. ಹಾಗಾಗಿ ಇದು ಉಳ್ಕೊಂಡಿರುತ್ತೆ ಅಂತ ಅರ್ಥ. ಅಂದರೆ ಸಂಸ್ಥೆ ಉಳ್ಕೊಂಡಿರುತ್ತೆ ಅಂತ, ಆದ ಕಾರ್ಯವನ್ನು ಮುಂದುವರಿಸ್ತಾ ಹೋಗುತ್ತೆ. ತೆರಿಗೆ ಪ್ರಯೋಜನಗಳು, ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಏನೇನು ಸಿಗುತ್ತೆ, ಟ್ಯಾಕ್ಸ್ ಬೆನಿಫಿಟ್ಸ್ ಏನೇನಿದೆ ನೋಡೋಣಂತೆ. ನೋಂದಾಯಿತ ಸಂಸ್ಥೆಗಳು ಹೂಡಿಕೆ ಮಾಡಿದ ಬಂಡವಾಳದ ಮೇಲೆ ಪಾಲುದಾರರಿಗೆ ಪಾವತಿಸುವ ಬಡ್ಡಿಯ ಮೇಲೆ ಅವ್ರು ಏನು ಇಂಟ್ರೆಸ್ಟ್ ತಗೊಳ್ತಾರೆ, ಅವರು ಮಾಡುವಂತಹ ಯಾರು ಪಾರ್ಟ್ನರ್ಗಳು ಪಾವತಿಸುವಂತಹ ಇಂಟ್ರೆಸ್ಟಿನ ಮೇಲ್ಗಡೆಗೆ, ಮತ್ತು ಪಾಲುದಾರರಿಗೆ ಪಾವತಿಸಿದ ಸಂಬಳ, ಯಾರು ಪಾರ್ಟ್ನರ್ಸ್ ಇರ್ತಾರೆ ಪಾರ್ಟ್ನರ್ಗಳಿಗೆ ಕೊಡುವಂತಹ ಸ್ಯಾಲರಿ ಸಂಬಳ ಏನಿದೆ, ಬೋನಸ್ಗಳ ಮೇಲೆ ತೆರಿಗೆ ವಿನಾಯಿತಿಯನ್ನೇ ಪಡೆಯಬಹುದು ಅಂತ. ಟ್ಯಾಕ್ಸ್ ಬೆನಿಫಿಟ್ಗಳನ್ನು ತಗೊಳ್ಬಹುದು. ಅಂದರೆ ಎಕ್ಸೆಂಪ್ಷನ್ಸ್ ಏನೇನು ಸಿಗುತ್ತೆ ನಿಮಗೆ ಅಂದರೆ ಇಟ್ ವಿಲ್ ಬಿ ಲೈಕ್ ಅ ರೆಮ್ಯುನರೇಷನ್ ಕೈಂಡ್ ಆಫ್ ಥಿಂಗ್. ರೆಮ್ಯುನರೇಷನ್ ಅಂತ ಬರುತ್ತಲ್ಲ, ಇದು ಸಂಬಳ ಅನ್ನೋದಕ್ಕಿಂತ ಹೆಚ್ಚಾಗಿ ರೆಮ್ಯುನರೇಷನ್ ಥರದ್ದೆಲ್ಲ ಬರುತ್ತೆ. ಸೊ ಆ ರೆಮ್ಯುನರೇಷನ್ ಬಂದಾಗ ಅದರ ಮೇಲೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಇರುತ್ತೆ. ಅಂದರೆ ಇದು ಪಾರ್ಟ್ನರ್ಶಿಪ್ ಫರ್ಮ್ ಆಗಿದ್ದರಿಂದ ಪಾರ್ಟ್ನರ್ಶಿಪ್ ಫರ್ಮ್ ಒಳಗಡೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ನ ಬೆನಿಫಿಟ್ಗಳನ್ನು ತಗೊಳ್ಬಹುದು. ಅದರೊಳಗಡೆ ಯಾರು ಪಾಲುದಾರರಿದ್ದಾರೆ ಅವರಿಗೆ ಬಂದಿರುವಂತಹ ಲಾಭದ ಅಂಶದ ಮೇಲುಗಡೆಗೆ ಟ್ಯಾಕ್ಸ್ ಬೆನಿಫಿಟ್ಗಳನ್ನು ತಗೊಳ್ಬಹುದು ಅಂತ. ಪಾಲುದಾರಿಕೆ ಸಂಸ್ಥೆಗಳಲ್ಲಿ ಕಾಣಿಸುವಂಥ ಲಿಮಿಟೇಷನ್ಸ್ ಏನು ನೋಡೋಣಂತೆ.